ಶಾಂತ ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಬೇಗ ಕಾಪಿ ತೆಗೆದುಕೊಂಡು ಬಾ. ಏನ್ರಿ, ಏನ್ ಹೇಳ್ತಾ ಇದ್ದೀರಾ ನೀವು? ಈ ಊರಿಗೆ ಕುಲ ಕಂಟಕನಾದ ಈ ಕಾಳಿಂಗ ನಿಮ್ಮ ಸ್ನೇಹಿತನ? ರೀ ಬೇಡ ರೀ, ಇಂಥವರ ಸ್ನೇಹ ನೀವು ಮಾಡಬಾರ್ದು ರೀ. ಶಾಂತ, ಅವನು ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರದು. ರೀ, ಅವನ ಬಗ್ಗೆ ನಿಮಗೇನ್ರಿ ಗೊತ್ತು? ಹೊಟ್ಟೆ ಒಳಗ ವಿಷ ಇಟ್ಕೊಂಡು ಬಾಯಿಂದ ಹಸನಾಗಿ ಮಾತಾಡಿದ್ರೆ ಅದು ಆಗೋದಿಲ್ಲ ರೀ. ಹಾವು ಎಂದಾದ್ರೂ ತನ್ನ ವಿಷವನ್ನು ಕಕ್ಕದೆ ಬಿಡೋದಿಲ್ಲ. ಶಾಂತ, ನಾನು ತುಂಬ ಬುದ್ಧಿವಂತನಿದ್ದೇನೆ. ನಾನು ಹೇಳೋದಷ್ಟು ಕೇಳೋದು ನಿನ್ನ ಕೆಲಸ. ಬೇಗ ಒಳಗೆ ಹೋಗಿ ಕಾಪಿ ತೆಗೆದುಕೊಂಡು ಬಾ. ಆಯ್ತು ರೀ. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿದ್ದೆಲ್ಲ? ಈ ನನ್ನ ಹೆಂಡತಿ ಮಾತು ನಿನಗೆ ಬೇಜಾರವಾಯ್ತಾ? ಬೇಜಾರೇನಾಗಿಲ್ಲ, ಸಂತೋಷವಾಯಿತು ಅಷ್ಟೇ. ಸಂತೋಷ? ಅದು ಹೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿನ್ನ ಹೆಂಡತಿ. ಶಾಂತ, ಮನೆ ಕಡೆಗೆ ಹುಷಾರು. ನಾನೊಟ್ಟು ತಾಲೂಕ್ ಪಂಚಾಯತ್ ಆಫೀಸ್ ಕಡೆಗೆ ಹೋಗಿ ಬರುತ್ತೇನೆ. ಹಾ ಕಾಳಿಂಗ, ಬಾ ಹೋಗೋಣ. ತಂದೆ ಮುರುನಾಳೇಶ್ವರ, ಎಂತ ಸ್ನೇಹ ಸಂಬಂಧ ಬೆಳೀತು ನನ್ನ ಸ್ವಾಮಿಯಲ್ಲಿ. ಈ ಕಾಳಿಂಗನ ನಿಜ ಗುಣವನ್ನು ಅವ್ರು ಇನ್ನೂ ತಿಳಿದಿಲ್ಲ. ಮುಂದೆ ನಮ್ಮ ಗತಿ ಹೇಗೆ? ಮುಂದೆ ನಮ್ಮ ಜೀವನದ ಗತಿ ಏನು? ಯಾಕೆ ಶಾಂತ, ಈ ನಿನ್ನ ಕಣ್ಣೀರಿನಿಂದ ನಿನಗಾದ ಕಷ್ಟ ಬಯಲಾಗಲಾರದು. ಒಮ್ಮೆ ಕಣ್ತೆರೆದು ನೋಡು ನನ್ನನ್ನು. ಏ ನೀಚ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಶಾಂತ ಎಂಬ ಕರ್ಪೂರದ ಗೊಂಬೆ ಎಲ್ಲಿರುತ್ತದೆಯೋ ಅಲ್ಲಿ ಕಾಳಿಂಗ ಇದ್ದರೆ ಚಂದ. ಲೋ ಬಂಡ, ನನ್ನ ಗಂಡನಿಗೆ ಕಾಗದ ಪತ್ರ ಅಂತ ಸುಳ್ಳು ಹೇಳಿ ಅವ್ರಿನ್ನು ಇಲ್ಲಿಂದ ಕಳಿಸಿ ನಂಬಿದವ್ರಿಗೆ ದ್ರೋಹ ಮಾಡಲು ಬಂದಿದ್ದೇನೋ ಮಿತ್ರ ದ್ರೋಹಿ. ಮಿತ್ರ ದ್ರೋಹಿ? ಮಿತ್ರ ದ್ರೋಹಿಯಿಂದ ಕಾಪಾಡಿದ ನಿನ್ನನ್ನು ನಾನು ಮಿತ್ರ ದ್ರೋಹಿ? ಮತ್ತಿನ್ನೇನು? ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿ ಒಂದು ಅಬಲೆ ಹೆಣ್ಣಿನ ಮುಂದೆ ಒಂದು ಅಬಲೆ ಹೆಣ್ಣಿನ ರೂಪಕ್ಕೆ ಕಣ್ಣು ಹಾಕಿದ ನೀನೊಬ್ಬ ಕಳ್ಳ ಕಾಕರಕನು. ಕಳ್ಳ ಕಾಕರಿಕ? ನಿಜ ಹೇಳಿದೆ ಶಾಂತ. ಉಂಡ ಮನೆಗೆ ಕಣ್ಣ ಹಾಕುವ ಎಂದರೆ ಅದು ನೀ ಎತ್ತಿನ ನಾಯಿ. ಉಂಡ ಮನೆಗೆ ಕಣ್ಣ ಹಾಕುವುದೆಂದರೆ ಅದು ಎಂಜಲ ತಿನ್ನುವ ನಾಯಿ. ಏ ಕಾಳಿಂಗ, ನೀನು ಮರ್ಯಾದೆ ಬಿಟ್ಟು ಮಾತನಾಡ್ತಾ ಇದೀಯಾ? ಮರ್ಯಾದೆ ಬಿಟ್ಟು ಮಾತನಾಡುವ ನೀನು ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಬಾರ್ದು. ಹಟ್ ಹೋಗ ಈ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ. ಕಟದ ಬುಗುರಿ ಅಂತಿರುವ ಈ ನಿನ್ನ ದೇಹ ಸುಖ ಸವಿಯಲು ಬಂದಿರುವೆ. ಸುಮ್ಮನೆ ನನ್ನನ್ನು ತಿರಸ್ಕರಿಸದೆ ಬಂದು ನನ್ನವಳಾದರೆ ಸರಿ, ಇಲ್ಲವಾದರೆ ಬಲಾತ್ಕಾರದಿಂದ ನಿನ್ನನ್ನು ದಕ್ಕಿಸಿಕೊಳ್ಳಬೇಕಾಗುತ್ತದೆ. ಏನೋ ನನ್ನ ಶೀಲವೆಂಬ ಶೃಂಗಾರವನ್ನು ನುಂಗ್ತಿಯೇನೋ? ಎಲ್ಲೋ ಮೂರ್ಖ, ಹೆಣ್ಣಿಗೆ ಶೃಂಗಾರ ಎಂಬ ಶೀಲವನ್ನು ತಿಂದು ಹಾಕ್ತೀನಿ ಅಂತ ಬಂದ ಚಂಡ ಮುಂಡರ ರುಂಡವೇ ಉಳಿದಿಲ್ಲ ನನ್ನ ತಾಯಿ ಚಾಮುಂಡಿ ಕೈಯಲ್ಲಿ. ಅಂತದ್ರಲ್ಲಿ ಈ ಹೆಣ್ಣಿನ ಶೀಲವನ್ನು ಉಂಡೆ ತೀರ್ತೀನಿ ಅಂತ ಹಠ ತೊಟ್ಟು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ನಿನ್ನ ಕಾಲನ್ನೇ ಕತ್ತರಿಸಿ ನಿನ್ನ ಗೆಟವನ್ನೇ ಕೆಡಬೇಕಾಗುತ್ತದೆ. ಎಚ್ಚರ ಎಚ್ಚರ. ಘಟ ಬಿದ್ದರು ಹಠ ಸಾಧಿಸಿ ಸಾಯುವನು
ಶಾಂತ, ನಿನಗೆ ಎಷ್ಟು ಮೃದುವಾಗಿ ಹೇಳಿದರೂ ನೀನು ದಾರಿಗೆ ಬರುವಂತೆ ಕಾಣುತ್ತಿಲ್ಲ. ನಿನಗೆ ಬಲಾತ್ಕಾರವೇ ಸರಿ. ಆಡಂಬರದ ಮಾತಿನಿಂದ ಕಿರ್ಚಿಕೊಳ್ಳಬೇಡ ನಾಯಿ. ನನಗೂ ಗೊತ್ತು ಕಣೋ, ಕಾಳಿಂಗ ಅಂತ ಹೆಸರು ಇಟ್ಟುಕೊಂಡಿರುವ ಚರಿತ್ರೆ ಏನು ಅನ್ನೋದು. ರಾಮಾಯಣದಲ್ಲಿ ರಾವಣನ ಮಗ ರಾಮ ಹಾಗೂ ಲಕ್ಷ್ಮಣನನ್ನು ಸರ್ಪಶಸ್ತ್ರದಿಂದ ಬಂಧಿಸಿದಾಗ ಅದೇ ನನ್ನ ದೇವ ಗರುಡ ನಿನ್ನಂತ ಸರ್ಪನನ್ನು ಎತ್ತಿ ಆಕಾಶಕ್ಕೆ ಓದಿದ್ದು ಮರ್ತಿಲ್ವೇನೋ? ನೋಡು, ಸುಮ್ನೆ ಹೇಳ್ತಾ ಇದ್ದೀನಿ, ಮರ್ಯಾದೆ ಇಲ್ಲಿಂದ ಕಾಲು ಕಿತ್ತು. ಅದು ಎಂದಿಗೂ ಸಾಧ್ಯವಿಲ್ಲ ಶಾಂತ. ಈಗ ನೀನು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ನಿನ್ನ ಮೈಸುಖ ಏರುವರೆಗೂ ಬಿಡುವನಲ್ಲ ಈ ಕಾಳಿಂಗ. ಎಲ್ಲೋ ಬಂಡ, ವ್ಯರ್ಥ ಮಾತನಾಡಿ ಸಮರ್ಥ ಪತಿವ್ರತೆಯ ಶೀಲಕ್ಕೆ ಕೈ ಹಾಕ್ಬೇಡ ಕಣೋ. ಈ ಸಮರ್ಥ ಪತಿವ್ರತೆಯ ಶೀಲವನ್ನು ಬಯಸಿ ಹುಚ್ಚನ್ನು ಹಾಕ್ಬೇಡ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಕಾಲ್ ಕೀಳು. ಗಂಡುಳಗರತೆ ಗಂಡನಿಂದ ಸುಖ ಹೊಂದಲಾರದ ಹೆಣ್ಣುಗಳು ದೇವರ ಗುಡಿಗೆ ಹೋಗಿ ಬರುತ್ತೇನೆ ಎಂದು ನೆಪ ಹೇಳಿ ಮೆಂಡನೊಂದಿಗೆ ಸರಸವಾಡಿ ಬರುವ ಎಷ್ಟು ಕರತಿಯರಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನನ್ನು ಯಾವುದೋ ಕೆಲಸದ ಮೇಲೆ ಹೊರಗೆ ಕಳಿಸಿ ಮೆಂಡನನ್ನು ಮನೆಯ ಒಳಗೆ ಪಚ್ಚಿರಿಸಿಕೊಂಡು ಮೆಂಡನೊಡನೆ ಸರಸವಾಡುವ ನಿನ್ನಂತ ಗರತಿಯರು ಎಷ್ಟು ಇಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು ಶಾಂತ, ಹೆಚ್ಚಿಗೆ ಮಾತನಾಡಿದರೆ ನಿನಗೆ ಸರಿಯಲ್ಲ. ಸೋಮನೆ ಬಂದು ಒಪ್ಪಿಕೋ ನನ್ನನ್ನು. ಏನಂದ್ಯೋ ತಾಯಿ ಗಂಡ? ನನಗೆ ತಾಳಿ ಕಟ್ಟಿದ ನನ್ನ ಗಂಡ ದೇವರಂತವನು ಕಣೋ. ಅವನೊಂದಿಗೆ ಷಂಡ ಅಂತ ಒಂದೇ ಒಂದು ಮಾತು ಉಚ್ಚರಿಸಿದ್ದೆ ಆದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ನಿನ್ನ ಬಾಯಿಗೆ ಹೊಡಿಬೇಕಾಗುತ್ತದೆ. ಎಚ್ಚರದಿಂದಿರೋ. ಮೆಟ್ಟು ಎತ್ತಿ ತೋರಿಸುವ ಹೆಣ್ಣೆ, ನಿನಗೆ ಎಷ್ಟು ಹೇಳಿದರೂ ಸರಿ ಪ್ರಯೋಜನವಿಲ್ಲ. ಮುಗೀತು ಶಾಂತ ನಿನ್ನ ಶೀಲದ ಕತೆ. ಈಗಲಾದರೂ ಅರ್ಥವಾಯಿತೆ ಈ ಕಾಳಿಂಗ ಎಂತವನೋ ಎನ್ನುವುದ. ಶೀಲ ಹರಿದು ಹಾರಿ ಹೋಯಿತು ನಿನ್ನ ಶೀಲ. ವಿಧಿ ನೀಡಿದ ಈ ಚದುರಂಗದಾಟ ಕೊನೆಯಾಯಿತೆ ಹೆಣ್ಣಿನ ಹೋಯ್ತು, ನನ್ನ ಶೀಲ ಹಾಳಾಗಿ ಹೋಯ್ತು. ನನ್ನ ಶೀಲ ಹಾವು ಕಚ್ಚಿದ ಮಾವು ಆಗಿ ಹೋಯ್ತು. ಇಲ್ಲ, ನಾನು ಏನ್ ಮಾಡ್ಲಿ ಈಗ? ನನ್ನ ಶೀಲ ಒಡೆದು ಹೋದ ಪತ್ರಿಕೆ ಆಗಿದೆ, ಒಡೆದು ಹೋದ ಕನ್ನಡಿ ಆಗಿದೆ. ತಾಯಿ ಗಂಗಮ್ಮ ದೇವಿ, ಎಂತ ವಿಷಮ ಗಳಿಗೆಯಲ್ಲಿ ನನಗೆ ಜನ್ಮ ಕೊಟ್ಟೆ ಅಮ್ಮ ನೀನು. ನನಗೆ ಜನ್ಮ ಕೊಟ್ಟಿದ್ದು
ಈ ಪಾಪಿಯಿಂದ ನನ್ನ ಶೀಲ ಹಾಳಾಗ್ಲಿ ಅಂತಾನೆ ಜನ್ಮ ಕೊಟ್ಟಿದ್ದೇನಪ್ಪ. ಅದು ಅದು ನಿನ್ನ ಶೀಲ ಉಳಿಸಿಕೊಳ್ಬೇಕಂತಾನೆ ಹೆಣ್ಣಿಗೆ ಶೀಲವೇ ಶೃಂಗಾರ ಅಂತ ನನ್ನ ಹೆತ್ತಪ್ಪ ನೀನು ಕೂಡ ಪ್ರಾಣ ಬಿಟ್ರಿ. ಆದ್ರೆ ಇಂದು ನಿನ್ನ ಮಗಳ ಶೀಲ ಹಾಳಾಗಿ ಹೋಯ್ತಮ್ಮ, ಹಾಳಾಗಿ ಹೋಯ್ತು. ಕೇಳಿದ್ರೇನಮ್ಮ ನನ್ನ ಅಕ್ಕ ತಂಗಿಯರೇ ಈ ಕರತಿಯ ಚರಿತ್ರೆಯನ್ನು. ಮದುವೆಯಾಗಿ 10 ವರ್ಷ ಆದ್ರೂ ಸತಿ ಸುಖವನ್ನು ಕಾಣದೆ ಸುಮತಿಯಾಗಿ ನನ್ನ ಗಂಡನ ಜೊತೆ ಬಾಳ್ತಾ ಇದ್ದೆ ನಾನು. ಆದ್ರೆ ನನ್ನ ಪತಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದೆ ನನ್ನ ಶೀಲ ಹಾಳಾಗಿ ಈ ವಿಷಯ ನನ್ನ ಗಂಡ ನನ್ನ ಮೈದುನಿಗೆ ಏನಾದ್ರೂ ಗೊತ್ತಾದ್ರೆ ಆ ಕಾಳಿಂಗನನ್ನು ತುಂಡು ತುಂಡಾಗಿ ಕತ್ತರಿಸ್ತಾರೆ ನಿಜ. ಆದ್ರೆ ಶೀಲಕ್ಕಾಗಿ ನನ್ನ ತಾಯಿ ಗಂಗಮ್ಮ ಅಂದು ಪ್ರಾಣ ಬಿಟ್ಲು. ಮಗಳಾದ ಶಾಂತ ನಾನ್ ಏನ್ ಮಾಡ್ಬೇಕು ಅಂತ ನನಗೊಂದು ಹೌದು, ನಾನ್ ಸಾಯ್ಬೇಕು. ಈ ಹೇಸಿ ಮುಖವನ್ನು ನನ್ನ ಗಂಡನಿಗೆ ನಾನು ತೋರಿಸೋದಿಲ್ಲ. ನಾನು ಸಾಯ್ಬೇಕು. ಅತ್ತಿಗೆ ಮೈದುನ, ಈಗ ಬಂದೇನಪ್ಪ? ಇದೇನಪ್ಪ ನಿನ್ನ ಕೊರಳಲ್ಲಿ ಚಿನ್ನದ ಪದಕ? ಮೊನ್ನೆ JCP ಸಿದ್ದೇಗೌಡನ ಪ್ಲಾಟ್ ದುರಂತದಲ್ಲಿ ಪೊಲೀಸರೊಂದಿಗೆ ನಾನು ಸೇರಿ ಸಾವಿರಾರು ಗುಂಡಾಗಳನ್ನು ಹೊಡೆದು ಓಡಿಸಿದಕ್ಕೆ ಜಿಲ್ಲಾ SP ಸರ್ ಕರೆದುಕೊಂಡು ಹೋಗಿ ಚಿನ್ನದ ಪದಕವನ್ನು ಸನ್ಮಾನ ಮಾಡಿದ್ದಾರೆ. ಹೌದಪ್ಪ ಮೈದುನ, ನಿನ್ನ ಶೌರ್ಯವನ್ನು ಎಷ್ಟು ವರ್ಣಿಸೋದು ಸಾಲದಪ್ಪ. ಈ ನಿನ್ನ ಶೌರ್ಯಕ್ಕೆ ನಿಜದ ಸತ್ಯದ ಅರಿವು ಅರ್ಥ ಆದ್ರೆ 1000 ಯಾಕೋ 10,000 ಜನ ಎದುರಾದ್ರೂ ಕಲ್ ಹಾಕಿ ಕೆಡುತ್ತೀಯ. ಆದ್ರೆ ಅತ್ತಿಗೆ ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಯಾಕೋ ಇಲ್ಲಪ್ಪ, ಇವತ್ತ್ಯಾಕೋ ಏನು ನನ್ನ ಹೆತ್ತ ತಾಯಿ ತಂದೆ ತುಂಬಾ ನೆನಪಾಗ್ತಾ ಇದ್ರು. ನನ್ನ ತಂದೆಗೆ ನಿನ್ನಂತ ಶೌರ್ಯ ಮಗನನ್ನು ಕಂಡ್ರೆ ತುಂಬಾ ಇಷ್ಟನಪ್ಪ. ಅತ್ತಿಗೆ, ಉಡಿಯಲ್ಲಿ ಹಗ್ಗ ಇಟ್ಟುಕೊಂಡು ಎಲ್ಲಿಗೆ ಹೊರಟಿರುವೆ? ಮೈದನ, ಅದು ಏನಾಯ್ತು ಅಂದ್ರೆ ಮನೆಯಲ್ಲಿ ಕಟ್ಟಿಗೆ ಇರ್ಲಿಲ್ಲಪ್ಪ, ಅದಕ್ಕೋಸ್ಕರ ನಾನೇ ಕಟ್ಟಿಗೆ ತರಬೇಕು ಅಂತ ಹೊರಟಿದ್ದೆ. ಅಷ್ಟರಲ್ಲಿ ನೀನ್ ಬಂದೆಪ್ಪ. ಅತ್ತಿಗೆ, ದಿನಾಲು ಕಟ್ಟಿಗೆ ತರುವವನು ನಾನು, ಅದರ ಚಿಂತೆ ನೀನೇಕೆ ಮಾಡುತ್ತೀಯ? ನೀನು ಒಳಗಡೆ ನಡೆಯಮ್ಮ, ನಾನು ಕಟ್ಟಿಗೆ ತರುತ್ತೇನೆ. ಅತ್ತಿಗೆ, ಏನು ನಿನ್ನ ಕೈಗಳಲ್ಲಿ ರಕ್ತ? ಇಲ್ಲಿ ಒಡೆದ ಬಲಗಳು ಚೂರಾಗಿ ಬಿದ್ದಿವೆ. ಇಲ್ಲಿ ಏನಾಗಿದೆ ಹೇಳು ಅತ್ತಿಗೆ, ಹೇಳು. ಮೈದನ, ಯಾಕಪ್ಪ ಯಾಕೆಷ್ಟೊಂದು ಗಾಬರಿ ಆಗ್ತಾ ಇದೆಯೋ? ನನಗೇನೂ ಆಗಿಲ್ಲ, ಯಾಕಿಷ್ಟೊಂದು ಗಾಬರಿ ಪಡ್ತಾ ಇದೆಯಾ ಸಣ್ಣ ವಿಷಯಕ್ಕೆ? ಇಲ್ಲ ಅತ್ತಿಗೆ, ನಾನು ಬಂದಾಗಿಂದ ನೋಡ್ತಾ ಇದ್ದೇನೆ, ನೀನು ಒಂಥರ ವಿಚಿತ್ರವಾಗಿಯೇ ಇದೆ. ಅದೇನು ಅತ್ತಿಗೆ ಮೈದನರು ಗುಸುಗುಸು ಮಾತನಾಡುತ್ತಿದ್ದೀರಲ್ಲ? ಅಮ್ಮ, ನಾನು ಇಂದು PS ಸಾಹೇಬ್ ಆಗಿದ್ದೇನೆ ಅತ್ತಿಗೆ. ಇದೇನು ಹೇಳ್ತಾ ಇದೆಯಾ ಮೈದನ? ನೀನು ಸಾಹೇಬನು ಹೌದು, ಅಧಿಕಾರಿನೂ ಹೌದು.
ನಮ್ಮೆಲ್ಲರ ಪಾಲಿನ ಭಾಗ್ಯನೂ ಹೌದಪ್ಪ. ಅದಕ್ಕೆ ಈ ಸ್ವೀಟ್. ಅಣ್ಣನಿಗೂ ಸ್ವೀಟ್. ಅದೇ ಅಮ್ಮ ನಿನ್ನ ಮುಖ ಸಪ್ಪಗಾಗಿದೆ ಇಂದು. ಅದೇ ಅಮ್ಮ ನಿನ್ನ ಮುಖ ಸಪ್ಪಗಾಗಿ ಆಗಿದೆ, ಕೂದಲು ಒಂಥರ ಬಾಚಿರುವೆ. ಅದೇ ಈ ನಿನ್ನ ಮೌನ. ಬೈದುನ ನಾನು ನಿಜ ಹೇಳ್ತೀನಿ, ಆದ್ರೆ ಸತ್ಯವಾಗೂ ನಾನು ಹೇಳಿದ ಮಾತನ್ನು ನಡೆಸಿಕೊಡ್ತೀರಾ ಅಂತ ಮಾತು ಕೊಡ್ತೀರಾ? ಆಮ್ಮ ಅನುಮಾನ ಇಲ್ಲಮ್ಮ. ಅದ್ಯಾವ ಮಾತು ಅತ್ತಿಗೆ? ಸತ್ಯವಾಗಲು ಈ ಬನಶಂಕರಿ ತಾಯಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಅದ್ಯಾವ ಮಾತು ಹೇಳುವತ್ತಿಗೆ? ಬೀಸುವ ಗಾಳಿ ಮೇಲೆ ಆನೆ, ಉದಯಿಸುವ ಚಂದ್ರನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಅದ್ಯಾವ ಮಾತು ಹೇಳುವತ್ತಿಗೆ? ಹೇಳು. ಹೇಳಮ್ಮ ಹೇಳು. ಏಕೆ ಈ ನಿನ್ನ ಮೌನ? ಏನೂ ಇಲ್ಲಪ್ಪ. ಬೆಕ್ಕು ಹಾರಿ ನೆಲವಿಲಿದ್ದ ಹಾಲನ್ನು ಕುಡಿಯೋದಕ್ಕೆ ಪ್ರಯತ್ನ ಪಡ್ತು, ಅದನ್ನು ಉಷಂತ ಹೊಡಿಬೇಕಂತ ಓಡಿ ಬಂದೆ. ಅಷ್ಟರಲ್ಲಿ ಕಾಲ್ ಜಾರಿ ಕೆಳಗೆ ಬಿದ್ದು ಬಳೆ ಎಲ್ಲ ಒಡೆದು ಹೋದು ಅಷ್ಟೇ, ಮತ್ತೇನು ಇಲ್ಲ. ಬನ್ರಿ ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿವ್ರಂತೆ. ಅತ್ತಿಗೆ ಎಂತ ನಕಲಿಯ ಮಾತು ನಿನ್ನದು ಅತ್ತಿಗೆ. ಬನ್ರಪ್ಪ, ಇರ್ಲಿ ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿವ್ರಂತೆ. बहुत प्यार करते